ದಿಶಾ ಅವಳ ಪರಿವಾರದ ಜೊತೆ ಅಮೆರಿಕದ VIP ಏರಿಯಾದಲ್ಲಿ ವಾಸ ಮಾಡ್ತಿದ್ಲು. ಅವಳು ಕಾಲೇಜ್ ಹೋಗೋದಕ್ಕೆ ತಯಾರಾಗ್ತಾ ಇದ್ಲು. ಅವಳು ನೋಡ್ತಾಳೆ, ಅವಳಪ್ಪ ಮಿಸ್ಟರ್ ತುಷಾರ್ ಅವಳಮ್ಮ ಕೌಸಲ್ಯ ಜೊತೆ ಎಲ್ಲೋ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದ್ರು. ನೀವಿಬ್ರು ಎಲ್ಲಿಗೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದೀರಾ? ದಿಶಾ, ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ನಮ್ಮ ಕಂಪನಿ ಅಮೆರಿಕಾದಲ್ಲಿರೋ ದಟ್ಟ ಕಾಡಲ್ಲಿ ಶೋಧನೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ವಾವ್ ಅಪ್ಪ, ನಿಮ್ ತುಂಬಾ ದಿನದ ಕನ್ಸು ಈಗ ನನ್ಸಾಯ್ತು. ನೀವ್ ಯಾವಾಗ್ಲೂ ಆ ಕಾಡನ್ನ ರಿಸರ್ಚ್ ಮಾಡ್ಬೇಕು ಅಂತ ಅನ್ಕೋತಿದ್ರಲ್ಲ. ನೀನು ಸರಿಯಾಗಿ ಹೇಳ್ದೆ ಮಗ್ಳೆ. ಮತ್ತೆ ಕೇಳು, ನಾವ್ ಬರೋದಕ್ಕೆ ಒಂದ್ 5-6 ದಿನ ಆಗುತ್ತೆ. ಮತ್ತೆ ನೀನು ಹುಷಾರು. ಇಷ್ಟನ್ನ ಹೇಳಿ ಕೌಸಲ್ಯ ಅವನ ಗಂಡ ತುಷಾರ್ ಜೊತೆ ಬಂಗ್ಲೆಯಿಂದ ಹೊರಗಡೆ ಬರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ತುಷಾರ್ ಅವನ ಹೆಂಡತಿ ಕೌಸಲ್ಯ ಜೊತೆ ಅಮೆರಿಕದ ದೊಡ್ಡ ಕಾಡಿಗೆ ಬರ್ತಾನೆ. ಅಲ್ಲಿ ಕೆಲ್ಸಗಾರರು ತುಂಬಾ ಭಯದಿಂದ ನಿಂತಿರ್ತಾರೆ. ಏನಾಯ್ತು? ನೀವ್ ಯಾಕಿನ್ನು ಹಳ್ಳ ತೋಡೋ ಕೆಲಸ ಶುರು ಮಾಡ್ಕೊಂಡಿಲ್ಲ? ಸರ್, ನಾನು ಈಗಲೂ ಹೇಳ್ತಾ ಇದ್ದೀನಿ, ಈ ಅಗಿಯೋ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇಲ್ಲಿ ಯಾವುದೇ ಏಲಿಯನ್ ಬರೋದಿಲ್ಲ ಸರ್. ಬದ್ಲಿಗೆ ಇಲ್ಲಿ ಬೇರೆ ಏನೋ ಇದೆ ಸರ್. ಬೇರೆ ಏನೋ ಇದೆ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಸರ್, ಈ ಎಲ್ಲಾ ಇಲಾಖೆ ಆ ಭಯಾನಕವಾದ ಮನುಷ್ಯರಿಗೆ ಸೇರಿದ್ದು. ಅವ್ರ ಹೆಸರು ಕೂಡ ನಾವು ತಗೊಳ್ಳೇಬಾರ್ದು ಸರ್. ಆದ್ರೆ ನಮ್ಮ ಭಾಷೆಯಲ್ಲಿ ಅದನ್ನ ಹೇಳ್ಬೇಕು ಅಂದ್ರೆ ಅದನ್ನ ಬಹುರೂಪಿಗಳು ಅಂತ ಕರಿಬಹುದು ಸರ್. ಕೆಲ್ಸಗಾರನ ಮಾತನ್ನ ಕೇಳಿ ತುಷಾರ್ ಕೋಪದಿಂದ ಅವನಿಗೆ ಹೇಳ್ತಾನೆ, ನಿನ್ನ ಮಾತಿನ ಅರ್ಥ ಸ್ಕಿನ್ ವಾಕರ್ಸ್ ಅಂತಾನಾ? ನೋಡು, ಅದೆಲ್ಲ ಸುಳ್ಳು ಮತ್ತೆ ಕೇವಲ ಮೂಢನಂಬಿಕೆ ಅಷ್ಟೇ. ನಿನಗೆ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ನನ್ನ ಕಂಪ್ನಿ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ದುಡ್ಡನ್ನ ಸುರಿದಿದ್ದಾರೆ ಅಂತ. ಈಗ ಬೇಗ ಅಗಿಯುವಂತ ಕೆಲಸನ ಶುರು ಮಾಡ್ಕೊಳ್ಳಿ. ಇಷ್ಟನ್ನ ಹೇಳಿ ತುಷಾರ್ ಅವನ ಹೆಂಡತಿ ಕೌಸಲ್ಯ ಜೊತೆ ಟೆಂಟ್ ಒಳಗಡೆ ಬರ್ತಾನೆ. ಮತ್ತೆ ಕೆಲ್ಸಗಾರರು ಭಯದಿಂದ ಅಗಿಯೋ ಕೆಲ್ಸನ ಶುರು ಮಾಡ್ತಾರೆ. ರಾತ್ರಿ ಸಮಯದಲ್ಲಿ ತುಷಾರ್ ಅವನ ಹೆಂಡತಿ ಕೌಸಲ್ಯ ಜೊತೆ ಟೆಂಟ್ ಒಳಗಡೆ ಮಾತಾಡ್ತಾ ಇರ್ತಾನೆ. ಆಗ ಒಂದು ಕಾಗೆ ಹಾರ್ಕೊಂಡು ಅಚಾನಕ್ ಆಗಿ ಟೆಂಟ್ ಒಳಗಡೆ ಬರುತ್ತೆ. ಮತ್ತೆ ವಿಚಿತ್ರವಾದ ರೀತಿಯಲ್ಲಿ ಕೌಶಲ್ಯ ಮತ್ತೆ ತುಷಾರ್ನ ನೋಡುತ್ತೆ. ನಿಮ್ಗೆ ಈ ಕಾಗೆ ವಿಚಿತ್ರ ಅನ್ನಿಸ್ತಿಲ್ವಾ? ನೋಡಿ ಹೇಗ್ ಗುರಾಯಿಸ್ತಿದೆ ಅಂತ. ಹೇಗನ್ನಿಸ್ತಿದೆ ಅಂದ್ರೆ ಇದು ಕಾಗೆ ಅಲ್ಲ, ಮನುಷ್ಯ ಅಂತ. ಕೌಶಲ್ಯ, ನನಗನ್ಸುತ್ತೆ ನಿನ್ನ ತಲೆಲೂ ಕೂಡ ಆ ಕೆಲ್ಸಗಾರರು ಹೇಳಿದ್ದೆ ಓಡ್ತಾ ಇದೆ ಅಂತ. ಇದು ಕಾಗೆ ಅಷ್ಟೇ. ನಡಿ, ನಾವಿಬ್ರು ಸೇರ್ಕೊಂಡು ಅದನ್ನ ಟೆಂಟ್ ಇಂದ ಆಚೆ ಹಾಕೋಣ. ತುಷಾರ್ ಮತ್ತು ಅವನ ಹೆಂಡತಿ ಕಾಗೆಯನ್ನ ಓಡಿಸ್ಕೊಂಡು ಟೆಂಟ್ ಇಂದ ಹೊರಗಡೆ ಬರ್ತಾರೆ. ಮತ್ತವರು ಹಾಗೆ ಟೆಂಟಿನ ಒಳಗಡೆ ಬರ್ಬೇಕಾದ್ರೆ ಅವರಿಬ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಟೆಂಟ್ ಒಳಗೆ ಅವರ ಮಗಳು ದಿಶಾ ನಿಂತಿರ್ತಾಳೆ. ದಿಶಾ, ನೀನು ಯಾವಾಗ ಬಂದೆ? ನಾನು ಮೊದ್ಲಿಂದಾನೂ ಇಲ್ಲೇ ಇದ್ದೀನಿ. ಬಂದಿರೋರು ನೀವು. ನೀನೇನ್ ಹೇಳ್ತಾ ಇದೀಯಾ? ಆಗ ಕೌಶಲ್ಯ ತುಂಬಾನೇ ಹೆದರುಕೊಂಡು ಅವಳ ಗಂಡನ್ಗೆ ಹೇಳ್ತಾಳೆ, ನನ್ಗೇನೋ ಸರಿ ಅನ್ನಿಸ್ತಿಲ್ಲ. ಸ್ವಲ್ಪ ಸೆಕೆಂಡ್ ಹಿಂದೆ ಟೆಂಟ್ ಒಳಗೆ ಯಾರೂ ಇರ್ಲಿಲ್ಲ. ಈಗ ಅಚಾನಕ್ ಆಗಿ ದಿಶಾ ಇಲ್ಲಿಗೆ ಹೇಗ್ ಬಂದ್ಲು? ಆದ್ರೆ ಇಲ್ಲಿ ದಿಶಾ ಕಾರ್ ಕೂಡ ಕಾಣಿಸ್ತಿಲ್ಲ. ನಮ್ಮನೆ ಇಲ್ಲಿಂದ ತುಂಬಾನೇ ದೂರ ಇದೆ. ಕೌಶಲ್ಯ ಇಷ್ಟನ್ನ ಹೇಳ್ತಿರುವಾಗ ದಿಶಾಳ ಮುಖ ತುಂಬಾನೇ ಭಯಾನಕವಾಗಿ ಕಾಣಿಸೋಕ್ ಶುರುವಾಯ್ತು. ಆಗ ಕೌಸಲ್ಯ ಮತ್ತೆ ತುಷಾರ್ ಕಿರ್ಚಾಟದ ಧ್ವನಿ ಕಾಡಿನ ಪೂರ್ತಿ ಕೇಳ್ಸೋಕ್ ಶುರುವಾಯ್ತು. ಮಾರನೇ ದಿನ ಕೌಸಲ್ಯ ಮತ್ತೆ ತುಷಾರ್ನ ಶವ ತುಂಬಾನೇ ಕೆಟ್ಟ ಅವಸ್ಥೆಯಲ್ಲಿ ಆಸ್ಪತ್ರೆನಲ್ಲಿತ್ತು. ದಿಶಾ ಅವಳ ಅಪ್ಪ ಅಮ್ಮನ ಆ ಸ್ಥಿತಿಯಲ್ಲಿ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಆಗ ಅಲ್ಲಿಗೆ ಒಬ್ಬ ಇನ್ಸ್ಪೆಕ್ಟರ್ ಬಂದು ದಿಶಾಗೆ ಹೇಳ್ತಾರೆ, ನೋಡಿ, ನಾವು ಕೆಲ್ಸಗಾರನ್ನೆಲ್ಲ ವಿಚಾರಿಸಿ ಆಗಿದೆ. ಅವ್ರು ಯಾರು ಕೂಡ ಟೆಂಟ್ ಒಳಗಡೆ ಯಾರಾದ್ರೂ ಹೋಗಿದ್ನು ನೋಡಿಲ್ಲ, ಮತ್ತೆ ಟೆಂಟ್ ಇಂದ ಆಚೆ ಬಂದಿರೋದ್ನು ಕೂಡ ನೋಡಿಲ್ಲ. ಆದ್ರೆ ನಿಮ್ಮ ತಂದೆ ತಾಯಿ ಬಾಡಿ ನೋಡ್ತಾ ಇದ್ರೆ ನನಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ಯಾವುದೋ ಒಂದು ಭಯಾನಕವಾದ ತೋಳ ನಿಮ್ಮ ತಂದೆ ತಾಯಿಯ ದೇಹಗಳನ್ನ ಚಿತ್ರ ಮಾಡಿರ್ಬೇಕು ಅನ್ಸುತ್ತೆ. ಒಂದು ವಿಷಯ ಇದೆ ಇನ್ಸ್ಪೆಕ್ಟರ್ ಸರ್, ದಿಶಾ ಅವರ ತಂದೆ ತಾಯಿ ಮೇಲೆ ಎಂತ ತೋಳ ದಾಳಿ ಮಾಡಿದೆ ಅಂದ್ರೆ ಅದು ಸಾಮಾನ್ಯವಾದ ತೋಳ ಅಲ್ಲ ಇನ್ಸ್ಪೆಕ್ಟರ್ ಸರ್. ನಿಮ್ ಮಾತಿನ ಅರ್ಥ ಏನು? ಅಂದ್ರೆ ದಿಶಾ ಅವಳ ತಂದೆ ತಾಯಿಯ ದೇಹದ ಮೇಲೆ ಸಿಕ್ಕಿರುವಂತಹ ತೋಳದ ಗುರುತುಗಳು ಅವೆಲ್ಲ ತುಂಬಾ ದೊಡ್ಡ ಗುರುತುಗಳಾಗಿದೆ. ಮತ್ತದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಆ ತೋಳ ಕಡಿಮೆ ಅಂದ್ರೂ 6 ಅಡಿ ಉದ್ದ ಇದ್ದಾಗ. ಮತ್ತೆ ತೋಳಗಳಂತೂ ಯಾವುದೇ ಕಾರಣಕ್ಕೂ ಅಷ್ಟೊಂದು ದೊಡ್ಡದಾಗಿ ಬೆಳೆಯೋದಿಲ್ಲ ಇನ್ಸ್ಪೆಕ್ಟರ್. ಡಾಕ್ಟರ್ ಮಾತನ್ನ ಕೇಳಿ ಇನ್ಸ್ಪೆಕ್ಟರ್ ಕಣ್ಣಲ್ಲಿ ಆಶ್ಚರ್ಯ ತುಂಬಿಕೊಳ್ತು. ದಿಶಾ ಅವಳ ಅಪ್ಪ ಅಮ್ಮನ ಅಂತ್ಯ ಸಂಸ್ಕಾರ ಮಾಡಿ ಅವಳ ಮನೆಗೆ ಬಂದ್ಲು. ಮನೆಯಲ್ಲಿ ಅವಳ ಫ್ರೆಂಡ್ ತಾನ್ಯಾ ಮತ್ತೆ ರಾಹುಲ್ ಕೂತಿದ್ರು. ನೀನು ಸಮಾಧಾನ ಮಾಡ್ಕೋ ದೀಕ್ಷಾ. ನನ್ ಮನ್ಸಲ್ಲಿ ಈಗ್ಲೂ ಅಪ್ಪ ಅಮ್ಮನ ನೆನ್ಪೇ ಇದೆ. ನನಗೊಂದು ಅರ್ಥ ಆಗ್ತಿಲ್ಲ, ಅಂಕಲ್ ಆಂಟಿ ಸಾವು ಹೇಗಾಯ್ತು ಅಂತ. ಅಷ್ಟಕ್ಕೂ ಕೆಲ್ಸಗಾರರು ಹೇಳಿದ್ರಲ್ಲ ಟೆಂಟ್ ಒಳಗೆ ಯಾರು ಹೋಗಿದ್ದವ್ರು ನೋಡಿಲ್ಲ ಅಂತ.
ಏನೋ ಸಮಸ್ಯೆ ಇರಬೇಕು. ಅದು ಅಲ್ಲದೆ ದಿಶಾ, ನಿನ್ನ ತಂದೆ ಮತ್ತೆ ತಾಯಿ ಯಾವ ಕಾಡಿಗೆ ಹೋಗಿದ್ರೋ ಆ ಕಾಡು ತುಂಬಾ ರಹಸ್ಯಮಯ ಅಂತೆ. ಹೇಳ್ತಾರೆ ಆ ಕಾಡಲ್ಲಿ ಸ್ಕಿನ್ ವಾಕರ್ಸ್ ಇದೆಯಂತೆ. ಈ ಮಾತನ್ನ ಕೇಳಿ ದಿಶಾಗೆ ತುಂಬಾ ಶಾಕ್ ಆಯ್ತು. ಯಾರವರು? ಹೇಳ್ತಾರೆ ಯಾವ ಮನುಷ್ಯ ಮಾಟ ಮಂತ್ರದಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗ್ತಾನೋ ಅವನ್ಗೆ ವಿಚ್ ಕ್ರಾಫ್ಟ್ ಮಾಡೋದಕ್ಕೆ ತುಂಬಾ ವಿಶೇಷವಾದ ಶಕ್ತಿ ಸಿಗುತ್ತಂತೆ. ಆ ವಿಚ್ ಕ್ರಾಫ್ಟ್ ಮಾಡಿದ್ಮೇಲೆ ಅವನ್ಗೆ ಯಾವುದೇ ಮನುಷ್ಯನ ರೂಪಕ್ಕೆ ಅಥವಾ ಯಾವುದೇ ಪ್ರಾಣಿಯ ರೂಪಕ್ಕೆ ಬದಲಾಗಬಹುದಂತೆ. ಸ್ಕಿನ್ ವಾಕರ್ ತನ್ನ ಇಲಾಖೆಗೆ ಯಾರು ಬರೋದು ಕೂಡ ಇಷ್ಟ ಇಲ್ವಂತೆ. ಆಗ ಅವರೆಲ್ರ ಕಿವಿಗೆ ಕಾಗೆ ಧ್ವನಿ ಕೇಳಿಸ್ತು. ಅವರೆಲ್ರೂ ನೋಡಿದ್ರು, ಕಿಟಕಿ ಹೊರಗೆ ಒಂದು ಕಾಗೆ ಕೂತ್ಕೊಂಡು ಅವ್ರನ್ನ ಗುರಾಯಿಸ್ತಾ ಇತ್ತು. ಆದ್ರೆ ಆ 3 ಜನ ಕಾಗೆ ಕಡೆ ಗಮನ ಹರಿಸ್ಲಿಲ್ಲ. ನೀನ್ ಹೇಳ್ತಿರೋ ಪ್ರಕಾರ ನನ್ನ ಅಪ್ಪನ ಒಬ್ಬ ಸ್ಕಿನ್ ವಾಕರ್ ಸಾಯಿಸಿದ್ನಾ? ದಿಶಾ, ಎಲ್ಲ ನೋಡಿದ್ರೆ ಎಲ್ಲ ಅದಕ್ಕೆ ಬೆರಳು ಮಾಡ್ತಾ ಇದೆ. ನನ್ಗನ್ಸುತ್ತೆ ನೀನು ಪ್ರೊಫೆಸರ್ ಮಾರ್ಥಾ ಹತ್ರ ಸಹಾಯ ಕೇಳ್ಬೇಕಂತ. ಅವ್ರಿಗೆ ವಿಷಯದಲ್ಲಿ ತುಂಬಾನೇ ನಾಲೆಡ್ಜ್ ಇದೆ. ಅವ್ರು ನಿಂಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ. ದಿಶಾ ಏನೋ ಹೇಳೋದಕ್ಕೆ ಅಂತ ಹೋಗ್ತಾಳೆ. ಆಗ ಮತ್ತೆ ಆ ಕಾಗೆ ಧ್ವನಿ ಈ 3 ಜನಕ್ಕೆ ಕೇಳಿಸುತ್ತೆ. ಮೊದ್ಲು ನಾನು ಆ ಕಾಗೆನ ಓಡಿಸ್ಬಿಟ್ಟು ಬರ್ತೀನಿ. ಇದಿಲ್ಲಿ ಮಾತಾಡೋಕು ಕೂಡ ಬಿಡ್ತಾ ಇಲ್ವಲ್ಲ. ರಾಹುಲ್ ಕಿಟಕಿನ ಓಪನ್ ಮಾಡಿ ಕಾಗೆನ ಓಡ್ಸೋಕ್ ಶುರು ಮಾಡ್ದ. ಆದ್ರೆ ಕಾಗೆ ಅಲ್ಲಿಂದ ಸ್ವಲ್ಪ ಕೂಡ ಅಲ್ಲಾಡ್ಲಿಲ್ಲ. ರಾಹುಲ್ ಅವರಿಬ್ರಿಗೂ ಹೇಳ್ತಾನೆ, ನಾನು ಹೊರಗೆ ಹೋಗಿ ಅದನ್ನ ಓಡಿಸ್ ಬರ್ತೀನಿ. ರಾಹುಲ್ ಹಾಗೆ ಹೊರಗಡೆ ಬಂದ. ಅಚಾನಕ್ ಆಗಿ ಆ ಕಾಗೆ ಅಲ್ಲಿಂದ ಹಾರೋಯ್ತು. ಆದ್ರೆ ತುಂಬಾ ಹೊತ್ತಾದ್ರೂ ರಾಹುಲ್ ಒಳಗಡೆ ಬರ್ಲೇ ಇಲ್ಲ. ಈ ರಾಹುಲ್ ಎಲ್ಲಿ ಹೋದ? ಅದನ್ನೆಲ್ಲ ಬಿಡು, ಅವನ್ ಬರ್ತಾನೆ. ಈಗ ನೀನ್ ನನ್ ಜೊತೆ ಪ್ರೊಫೆಸರ್ ಮಾರ್ಥಾ ಮನೆಗ್ ಬಾ. ದಿಶಾ ತಾನ್ಯಾ ಜೊತೆ ಪ್ರೊಫೆಸರ್ ಮಾರ್ಥಾ ಮನೆಗ್ ಬಂದ್ಲು. ಮತ್ತೆ ಪ್ರೊಫೆಸರ್ ಮಾರ್ಥಾಗೆ ಎಲ್ಲ ಘಟನೆಯನ್ನ ಹೇಳಿದ್ಲು. ನನಗೊಂದು ಅರ್ಥ ಆಗ್ತಿಲ್ಲ, ನನ್ನ ಅಪ್ಪ ಅಮ್ಮನ್ನ ಯಾರು ಸಾಯಿಸಿದ್ರು ಅಂತ. ಪ್ರೊಫೆಸರ್ ಮಾರ್ಥಾ ತುಂಬಾ ಗಂಭೀರವಾದ ಧ್ವನಿಯಲ್ಲಿ ದಿಶಾಗೆ ಹೇಳ್ತಾರೆ. ರಾಹುಲ್ ಸರಿಯಾಗಿ ಹೇಳಿದ್ದಾನೆ ದಿಶಾ, ಎಲ್ಲದಕ್ಕೂ ಇದೇ ಕಾರಣ. ಆ ಜಾಗ ಸ್ಕಿನ್ ವಾಕರ್ಸ್ದು. ನಿನ್ನ ಅಪ್ಪ ಅಮ್ಮನ ಯಾರೋ ಸ್ಕಿನ್ ವಾಕರೇ ಸಾಯಿಸಿರೋದು. ಆದ್ರೆ ಇನ್ನೂ ಸಮಸ್ಯೆ ನಿಂತಿಲ್ಲ. ಇದನ್ನ ಕೇಳಿ ದಿಶಾ ಮತ್ತೆ ತಾನ್ಯಾಗೆ ಶಾಕ್ ಆಯ್ತು. ಹಾಗಂದ್ರೆ ಹೇಳ್ತಾರೆ ಸ್ಕಿನ್ ವಾಕರ್ಸ್ ಯಾರ ಹಿಂದೆ ಬೀಳ್ತಾರೋ ಅವರ ಪರಿವಾರನೂ ಕೂಡ ಅವರು ಬಿಡೋದಿಲ್ಲ ಅಂತ. ನಾನ್ಯಾವತ್ತೂ ಈ ವಿಷಯಕ್ಕೆಲ್ಲ ಹೋಗೋದಿಲ್ಲ. ಆದ್ರೆ ನಿಂಗೀಗ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಅದಕ್ಕೆ ನಾನು ನಿಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ಗಿಡ ಇದೆ. ನಾನದನ್ನ ಕಷ್ಟಪಟ್ಟು ಬೆಳೆಸಿದ್ದೀನಿ. ಆ ಗಿಡದಿಂದ ಯಾವುದೇ ಡೆವಿಲ್ ಮತ್ತೆ ಸ್ಕಿನ್ ವಾಕರ್ನ ನಾವು ಸಾಯಿಸ್ಬೋದು. ಇಷ್ಟನ್ನ ಹೇಳಿ ಪ್ರೊಫೆಸರ್ ಮಾರ್ಥಾ ಒಂದು ರೂಮ್ ಒಳಗಡೆ ಹೋದ್ರು. ಆಗ ಅಲ್ಲಿಗೆ ರಾಹುಲ್ ಬಂದ. ರಾಹುಲ್ನ ನೋಡಿ ತಾನ್ಯಾ ಮತ್ತೆ ದಿಶಾಗೆ ತುಂಬಾ ಗಾಬರಿ ಆಯ್ತು. ನೀನ್ ಎಲ್ಲಿ ಹೋಗಿದ್ದೆ ರಾಹುಲ್? ಅಯ್ಯೋ, ಏನ್ ಮಾಡಿದ್ರು ಆ ಕಾಗೆ ಹೋಗ್ತಾನೆ ಇಲ್ಲ. ಆದ್ರೆ ನಿನ್ ಹೇಗ್ ಗೊತ್ತಾಯ್ತು ನಾವ್ ಇಲ್ಲಿದ್ದೀವಿ ಅಂತ? ನಾನು ಆ ಕಾಗೆನ ಓಡಿಸೋದಕ್ಕೆ ಅಂತ ಹೋದಾಗ ಅಲ್ಲಿ ನನಗೆ ನನ್ನ ಹಳೆ ಫ್ರೆಂಡ್ ಸಿಗ್ದ. ನಾನು ಅವನ ಹತ್ರ ಮಾತಾಡ್ಕೊಂಡೆ ನಿಂತ್ಬಿಟ್ಟೆ. ಮತ್ತೆ ಮನೆ ಒಳಗಡೆ ಹೋದಾಗ ನೀವಿಬ್ರು ಅಲ್ಲಿ ಇಲ್ವೇ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಿಗೂ ಮುಂಚೆ ತಾನೇ ನನ್ನ ಮುಂದೆ ನಿನ್ನ ಹತ್ರ ಪ್ರೊಫೆಸರ್ ಮಾರ್ಥಾ ಬಗ್ಗೆ ಮಾತಾಡ್ತಿದ್ಲು. ಅದಕ್ಕೆ ನನಗೆ ಅರ್ಥ ಆಯ್ತು ತಾನೇ ನಿನ್ನ ಪ್ರೊಫೆಸರ್ ಮಾರ್ಥಾ ಮನೆ ಕರ್ಕೊಂಡ್ ಬಂದಿರ್ತಾಳೆ ಅಂತ. ಆಗ ಅಲ್ಲಿಗೆ ಪ್ರೊಫೆಸರ್ ಮಾರ್ಥಾ ಒಂದು ಗಿಡನ ಇಟ್ಕೊಂಡು ಬರ್ತಾರೆ. ಮತ್ತೆ ಹೇಳ್ತಾರೆ, ದಿಶಾ, ನಾವೀಗ ಆ ಕಾಡಿಗೆ ಹೋಗ್ಬೇಕು. ಎಲ್ಲಿ ನಿಮ್ಮ ಅಪ್ಪ ಅಮ್ಮನ ಹತ್ಯೆ ಆಯ್ತೋ ಅಲ್ಲಿಗೆ ಬಾ ನನ್ ಜೊತೆ. ಸ್ವಲ್ಪ ಹೊತ್ತಾದ್ಮೇಲೆ ದಿಶಾ, ತಾನ್ಯಾ, ರಾಹುಲ್ ಮತ್ತೆ ಪ್ರೊಫೆಸರ್ ಮಾರ್ಥಾ ಅದೇ ಕಾಡಲ್ಲಿ ಆ ಜಾಗದಲ್ಲಿ ನಿಂತಿದ್ರು. ಅಲ್ಲಿ ದಿಶಾನ ಅಪ್ಪ ಅಮ್ಮನ ಟೆಂಟ್ ಕೂಡ ಹಾಕಿತ್ತು. ದಿಶಾ ಸುತ್ತ ನೋಡಿ ಪ್ರೊಫೆಸರ್ ಮಾರ್ಥಾಗೆ ಹೇಳ್ತಾಳೆ, ಪ್ರೊಫೆಸರ್ ಮಾರ್ಥಾ, ಇಲ್ಲಿ ಕಾಡನ್ನ ಬಿಟ್ರೆ ಬೇರೇನೂ ಕಾಣಿಸ್ತಿಲ್ಲ. ದಿಶಾ ಇಷ್ಟು ಹೇಳ್ತಿರುವಾಗ ಆಗ ರಾಹುಲ್ ಪ್ರೊಫೆಸರ್ ಮಾರ್ಥಾ ಕತ್ತನ್ನ ಜೋರಾಗಿ ಹಿಸುಕ್ತಾನೆ. ಪ್ರೊಫೆಸರ್ ಮಾರ್ಥಾ ಕೈಯಲ್ಲಿದ್ದ ಆ ಗಿಡ ಜಾರಿ ಕೆಳಗಡೆ ಬಿತ್ತು. ರಾಹುಲ್, ನೀನೇನ್ ಮಾಡ್ತಾ ಇದೀಯಾ? ಆಗ ರಾಹುಲ್ ಒಂದು ದೊಡ್ಡ ಆಕಾರದ ಭಯಾನಕವಾಗಿ ಕಾಣಿಸೋ ತೋಳವಾಗಿ ಬದಲಾಗೋಕ್ ಶುರುವಾದ. ಮತ್ತೆ ರಾಹುಲ್ ಶರೀರದಲ್ಲಿ ದೊಡ್ಡ ದೊಡ್ಡ ಕೂದ್ಲಿತ್ತು. ಅವನ ಕಣ್ಣು ರಕ್ತದ ಹಾಗೆ ಕೆಂಪಾಯ್ತು. ಇದನ್ನೆಲ್ಲ ನೋಡಿ ತಾನ್ಯಾ ಕಿರ್ಚುತ್ತಾ ದಿಶಾಗ್ ಹೇಳ್ತಾಳೆ, ನನ್ಗನ್ಸುತ್ತೆ ಇಷ್ಟೊತ್ವರೆಗೂ ನಮ್ ಜೊತೆ ರಾಹುಲ್ ಅಲ್ಲ, ಬದಲಾಗಿ ಒಬ್ಬ ಸ್ಕಿನ್ ವಾಕರ್ ಇದ್ದ, ಒಬ್ಬ ರಾಕ್ಷಸ. ಅವನು ರಾಹುಲ್ ರೂಪದಲ್ಲಿ ನಮ್ ಜೊತೆ ಬಂದಿದ್ದಾನೆ. ಆಗ ಆ ರಾಕ್ಷಸ ನಗ್ತಾ ಅವರಿದ್ದ ಕಡೆ ತಿರುಗಿ ನೋಡ್ತಾ ಹೇಳ್ತಾನೆ, ಯಾವ ಕಾಗೆನ ರಾಹುಲ್ ಓಡಿಸೋದಕ್ಕೆ ಅಂತ ಬಂದೋ ಆ ಕಾಗೆ ನಾನೇ ಆಗಿದ್ದೆ. ರಾಹುಲ್ನ ನಾನು ಆಚೆನೆ ಸಾಯಿಸ್ಬಿಟ್ಟಿದೆ. ಮತ್ತೆ ನಾನೇ ರಾಹುಲ್ನ ರೂಪ ತಗೊಂಡು ನಿಮ್ಮ ಹತ್ರ ಬಂದೆ.
ಇಷ್ಟನ್ನ ಹೇಳಿ ಆ ರಾಕ್ಷಸ ದಿಶಾ ಕಡೆ ತಿರುಗಿ ಗುರಾಯಿಸ್ಕೊಂಡು ಹೇಳ್ತಾನೆ, ನಮ್ಮ ಇಲಾಖೆಗೆ ಬರೋದಕ್ಕೆ ಯಾವುದೇ ಮನುಷ್ಯನಿಗೂ ಧೈರ್ಯ ಇರಲ್ಲ. ಆದ್ರೆ ನಿನ್ನ ತಂದೆ ತಾಯಿಗೆ ಇಷ್ಟೊಂದು ಧೈರ್ಯನ? ಅವರು ನಮ್ಮ ಇಲಾಖೆಗೆ ರಿಸರ್ಚ್ಗೆ ಅಂತ ಬರೋದಕ್ಕೆ? ಈ ಪ್ರಪಂಚದಲ್ಲಿರೋರಿಗೆ ನಮ್ಮ ಬಗ್ಗೆ ಗೊತ್ತಾಗೋದು ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆಗ ಮಾರ್ಥಾ ತಲೆ ಆ ರಾಕ್ಷಸನ ಕೈಗೆ ಬಂತು ಮತ್ತವಳ ಶರೀರ ಕೆಳಗಡೆ ಬಿತ್ತು. ರಾಕ್ಷಸ ಮತ್ತೆ ದಿಶಾ ಕಡೆ ತಿರುಗಿ ಗುರಾಯಿಸ್ಕೊಂಡು ಹೇಳ್ತಾನೆ, ನಾವ್ ಯಾರ ಹಿಂದೆ ಬೀಳ್ತೀವೋ ಇನ್ನು 1 ವರ್ಷ ಅವ್ರ ಹಿಂದೆನೆ ಸದಾ ಕಾಲ ಇರ್ತೀವಿ. ಸಾಯೋದಕ್ಕೆ ತಯಾರಾಗು. ಆಗ ತಾನ್ಯಾ ಕಿರ್ಚುತ್ತಾ ಹೇಳ್ತಾಳೆ, ದಿಶಾ ಬೇಗ ಆ ಗಿಡನ ಅವನ ಮೇಲೆ ಬಿಸಾಕು. ದಿಶಾ ಆದಷ್ಟು ಬೇಗ ಬಿದ್ದಿದ್ದ ಆ ಗಿಡವನ್ನ ನೆಲದಿಂದ ತಗೊಂಡು ಅವನ ಮೇಲೆ ಎಸ್ದು ಬಿಡ್ತಾಳೆ. ಅಚಾನಕ್ಕಾಗಿ ಅವನ ಶರೀರದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಆಗ ಅವನು ಸ್ವಲ್ಪ ಹೊತ್ತಲ್ಲೇ ಸುಟ್ಟು ಭಸ್ಮ ಆಗೋದ. ದಿಶಾ ಆದಷ್ಟು ಬೇಗ ಅವಳ ಸ್ನೇಹಿತೆ ತಾನ್ಯಾ ಜೊತೆ ಅವಳ ಮನೆಗೆ ಹೋದ್ಲು. ಅವಳು ಪರ್ಮನೆಂಟ್ ಆಗಿ ಅಮೆರಿಕಾನ ಬಿಟ್ಟು ಹೋದ್ಲು.